ಸ್ನೇಹಿತರೆ, ಲಾಸ್ಟ್ ಕ್ಲಾಸಲ್ಲಿ ನಾವು ವರ್ಕಿಂಗ್ ಯೂನಿಟ್ಸ್ ಮತ್ತೆ ರಿಲೇಟಿವ್ ಸ್ಕೇಲಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ರಿಯಲ್ ವರ್ಲ್ಡ್ ಸ್ಕೇಲಿಂಗ್ ಮತ್ತೆ ಡಿಸ್ಟೆನ್ಸ್ ಟೂಲ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ನೋಡ್ತಾ ಇದ್ದೀರಾ ವಿಕಾಸ್ 3D ಅನಿಮೇಷನ್ ಕ್ಲಾಸಸ್ ಇನ್ ಕನ್ನಡ. ಸ್ನೇಹಿತರೆ, ರಿಯಲ್ ವರ್ಲ್ಡ್ ಸ್ಕೇಲಿಂಗ್ ಅನ್ನೋ ಒಂದು ಪದನ 3D ಅನಿಮೇಷನ್ ಫೀಲ್ಡ್ ಅಲ್ಲಿ ಸಾಕಷ್ಟು ಕೇಳ್ತೀರಾ ಅಥವಾ ಕೇಳಿರಬಹುದು. ರಿಯಲ್ ವರ್ಲ್ಡ್ ಸ್ಕೇಲಿಂಗ್ ಅಂದ್ರೆ ಮತ್ತಿನ್ನೇನು ಇಲ್ಲ, ನಾವೇನು ಆಬ್ಜೆಕ್ಟ್ ಗಳನ್ನ ಕ್ರಿಯೇಟ್ ಮಾಡ್ತೀವಿ, 3D ಮಾಡೆಲ್ ಗಳನ್ನ ಮಾಡ್ತೀವಲ್ಲ, ಅವುಗಳ ನಿಜವಾದ ಸೈಜ್ ನಲ್ಲೇ ಮಾಡೆಲ್ ಮಾಡುವಂತದ್ದು. ಅಂದ್ರೆ ಈಗ ಒಂದು ಕ್ಯಾರೆಕ್ಟರ್ ಮಾಡೆಲ್ ಮಾಡಬೇಕು ಅಂದ್ರೆ ಸೊ ಆ ಕ್ಯಾರೆಕ್ಟರ್ ಮನುಷ್ಯ ಒಂದು 4, 5 ಅಥವಾ 6 ಅಡಿ ಎತ್ತರ ಇರಬೇಕು. ಅಥವಾ ಒಂದು ಬಸ್ ಮಾಡೆಲ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಆ ಬಸ್ ನಿಜವಾಗ್ಲೂ ನಿಮ್ಗೆ ರೋಡ್ ಮೇಲೆ ಆ ಬಸ್ ಎಷ್ಟು ದೊಡ್ಡದಾಗಿ ಕಾಣುತ್ತೆ, ಸೊ ಅದರ ಲೆಂತ್ ಉದ್ದ ಎಷ್ಟಿರುತ್ತೆ, ಬಸ್ ಒಂದು 10-12 ಅಡಿ ಉದ್ದ ಇರ್ಬೋದಲ್ವಾ. ಸೊ ಆ ಸೈಜ್ನಲ್ಲೇ ಆ ಬಸ್ಸಿನ ಮಾಡೆಲ್ ಮಾಡಬೇಕು. ಸೊ ಅವುಗಳ ನಿಜವಾದ ಫಿಸಿಕಲ್ ವರ್ಲ್ಡ್ ಅಲ್ಲಿ ಅದೇನು ಸೈಜಲ್ಲಿ ಇರುತ್ತೆ ಅದೇ ಸೈಜಲ್ಲೇ ನಾವು ಮಾಡೆಲ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ರಿಯಲ್ ವರ್ಲ್ಡ್ ಸ್ಕೇಲಿಂಗ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಾವೇನೇ ಮಾಡೆಲ್ ಮಾಡಿದ್ರು ಈ ತರ ನಿಜವಾದ ಸೈಜ್ ಅಲ್ಲೇ ಅಂದ್ರೆ ರಿಯಲ್ ವರ್ಲ್ಡ್ ಸ್ಕೇಲ್ ಅಲ್ಲೇ ಮಾಡೆಲ್ ಮಾಡಬೇಕಾ ಅಂತ ಕೇಳೋದಾದ್ರೆ 99% ಹೌದು ಅಂತಾನೆ ಹೇಳ್ಬಹುದು. ಯಾಕೆ ಅಂದ್ರೆ ರಿಯಲ್ ವರ್ಲ್ಡ್ ಸ್ಕೇಲ್ ನಲ್ಲಿ ನಾವು ಮಾಡೆಲ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಮುಖ್ಯವಾಗಿ 2 ಅಡ್ವಾಂಟೇಜ್ ಇದೆ. ಸೊ ಮೊದಲನೇದಾಗಿ ಮಾಯಾದಲ್ಲಿ 3D ಅನಿಮೇಷನ್ ಅಲ್ಲಿ ಲೈಟಿಂಗ್ ಮತ್ತೆ ಡೈನಾಮಿಕ್ಸ್ ವರ್ಕ್ಗಳು ರಿಯಲ್ ವರ್ಲ್ಡ್ ಸ್ಕೇಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಲೈಟಿಂಗ್ ಮಾಡುವಾಗ ಅಥವಾ ಕೆಲವು ಡೈನಾಮಿಕ್ಸ್ ವರ್ಕ್ಗಳನ್ನ ಮಾಡುವಾಗ ಸಾಕಷ್ಟು ಫಿಸಿಕಲ್ ಕ್ವಾಂಟಿಟಿಗಳನ್ನ ಸೆಟ್ ಮಾಡ್ತೀರಾ. ಈಗ ಲೈಟಿಂಗ್ ಮಾಡುವಾಗ ಆ ಲೈಟಿನ ಇಂಟೆನ್ಸಿಟಿ ಎಷ್ಟು ಅನ್ನೋದನ್ನ ವ್ಯಾಟ್ಸ್ ಅಲ್ಲಿ ಅಥವಾ ಕೆಲ್ವಿನ್ ನಲ್ಲಿ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ಅಲ್ಲಿ ಸೆಟ್ ಮಾಡ್ತಾ ಇರ್ತೀರಾ. ಅದೇ ತರ ಕೆಲವು ಡೈನಾಮಿಕ್ಸ್ ವರ್ಕ್ಗಳನ್ನ ಮಾಡುವಾಗ ಪ್ರೆಷರ್ ಅಂತೆ, ಟೆನ್ಷನ್ ಅಂತೆ ಅಥವಾ ಫೋರ್ಸ್ ಅಂತೆ ಈ ಯಾವುದೋ ಬೇರೆ ಬೇರೆ ತರಹದ ಫಿಸಿಕಲ್ ಕ್ವಾಂಟಿಟಿಗಳನ್ನ ಸೆಟ್ ಮಾಡ್ತಾ ಇರ್ತೀರಾ. ಅವುಗಳ ಪ್ಯಾರಾಮೀಟರ್, ಅವುಗಳ ಯೂನಿಟ್ಗಳನ್ನ, ವ್ಯಾಲ್ಯೂಗಳನ್ನ ಸೆಟ್ ಮಾಡ್ತಾ ಇರ್ತೀರಾ. ಮತ್ತೆ ಇದೆಲ್ಲ ಕೂಡ ಸೆಟ್ ಮಾಡುವಾಗ ನಿಮ್ಮ ಮಾಡೆಲ್ ಸರಿಯಾದ ಸ್ಕೇಲ್ನಲ್ಲಿ, ನಿಜವಾದ ಸೈಜ್ನಲ್ಲಿ ಇದ್ದಾಗ ಮಾತ್ರ ಅದು ಮ್ಯಾಚ್ ಆಗುತ್ತೆ ಮತ್ತೆ ಅವುಗಳೆಲ್ಲ ಸರಿಯಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಲೈಟಿಂಗ್ ಮತ್ತೆ ಡೈನಾಮಿಕ್ಸ್ ವರ್ಕ್ಗಳಿಗೋಸ್ಕರ ರಿಯಲ್ ವರ್ಲ್ಡ್ ಸ್ಕೇಲ್ ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಅವುಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವೊಂದು ಲೈಟ್ ಕ್ರಿಯೇಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅದರ ಇಂಟೆನ್ಸಿಟಿನ 40 ವ್ಯಾಟ್ಸ್ ಇಟ್ಟಿರ್ತೀರಾ. ಸೊ ಒಂದು ಟ್ಯೂಬ್ ಲೈಟ್ 40 ವ್ಯಾಟ್ಸ್ ಇರುತ್ತೆ ಅಲ್ವಾ, ಒಂದು ಫ್ಲೋರೆಸೆಂಟ್ ಟ್ಯೂಬ್ ಲೈಟ್ 40 ವ್ಯಾಟ್ಸ್ ಇರುತ್ತೆ. ಸೊ ಆ ರೀತಿ ಒಂದು ಲೈಟ್ ಕ್ರಿಯೇಟ್ ಮಾಡಿ ನೀವು ನಿಮ್ಮ ಮಾಡೆಲ್ ಒಂದು ರೂಮ್ ಮಾಡೆಲ್ ಮಾಡಿರ್ತೀರಾ ಅನ್ಕೊಳ್ಳಿ. ಸೊ ಆ ರೂಮ್ ನೀವು ಒಂದು ಸ್ಟೇಡಿಯಂ ಸೈಜ್ ಅಲ್ಲಿ ಮಾಡಿದ್ರೆ ಸೊ ಆ ಲೈಟ್ ಯಾವುದಕ್ಕೂ ಸಾಕಾಗಲ್ಲ ನಿಮ್ಮ ರೂಮ್ಗೆ. ಅದೇ ನೀವು ಒಂದ್ ವೇಳೆ ನಿಮ್ಮ ರೂಮನ್ನು ತುಂಬಾ ಚಿಕ್ಕದಾಗಿ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಸೊ ತುಂಬಾ ರಿಯಲ್ ವರ್ಲ್ಡ್ ಸ್ಕೇಲ್ ಅಲ್ಲ, ಜಸ್ಟ್ ಸೆಂಟಿಮೀಟರ್ ಲೆಕ್ಕದಲ್ಲಿ ಮಾಡಿರ್ತೀರಾ ರೂಮ್ನ. ಬಟ್ ಟ್ಯೂಬ್ ಲೈಟ್ ನೋಡಿದ್ರೆ 40 ವ್ಯಾಟ್ಸ್ದು ಫುಲ್ ಕಂಪ್ಲೀಟ್ ದೊಡ್ಡ ಟ್ಯೂಬ್ ಲೈಟ್ ಇರುತ್ತೆ ಅಲ್ಲಿ. ಸೊ ಅವಾಗ ಆ ಲೈಟ್ ತುಂಬಾ ಓವರ್ ಆಗುತ್ತೆ, ಬ್ಲೀಚ್ ಆಗಿಬಿಡುತ್ತೆ, ನಿಮ್ಗೆ ಏನು ಕಾಣೋದೇ ಇಲ್ಲ. ಸೊ ಹಾಗಾಗಿ ನೀವು ಒಂದು ಟ್ಯೂಬ್ ಲೈಟ್ ಕ್ರಿಯೇಟ್ ಮಾಡ್ತೀರಾ, 40 ವ್ಯಾಟ್ಸ್ ಅಲ್ಲಿ ವ್ಯಾಲ್ಯೂ ಸೆಟ್ ಮಾಡ್ತೀರಾ ಅಂದ್ರೆ ಸೊ ನಿಮ್ಮ ರೂಮ್ ಕರೆಕ್ಟಾಗಿ ರಿಯಲ್ ವರ್ಲ್ಡ್ ಸೈಜ್ನಲ್ಲೇ ಇರಬೇಕು. ಸೊ ಒಂದು ರೂಮ್ ನಾರ್ಮಲಿ 12-15 ಅಡಿ ಏನಿರುತ್ತೆ ಆ ಸೈಜ್ನಲ್ಲಿ ಇದ್ರೇ ಅವಾಗ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಲೈಟಿಂಗ್ ಮತ್ತು ಡೈನಾಮಿಕ್ಸ್ ವರ್ಕ್ಗಳಿಗೋಸ್ಕರ ರಿಯಲ್ ವರ್ಲ್ಡ್ ಸ್ಕೇಲನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮತ್ತೊಂದು, ನೀವೊಂದು ವೇಳೆ ಒಂದು ದೊಡ್ಡ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರೆ ಸೊ ಆಗ ನಿಮ್ಮ ಜೊತೆ ಬೇರೆಯವರು ತುಂಬ ಜನ ಕೆಲಸ ಮಾಡ್ತಾ ಇದ್ರೆ ಆಗ ಎಲ್ಲರೂ ಕೂಡ ಒಂದೇ ರಿಯಲ್ ವರ್ಲ್ಡ್ ಸ್ಕೇಲನ್ನ ಫಾಲೋ ಮಾಡೋದ್ರಿಂದ ಮಾಡೆಲ್ಗಳ ಸ್ಕೇಲ್ನಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮ್ಮ ಮಾಡೆಲ್ನ ಬೇರೆಯವರು ಇಂಪೋರ್ಟ್ ಮಾಡ್ಕೊಳ್ಬೋದು ಅಥವಾ ಬೇರೆಯವ್ರ ಮಾಡೆಲ್ನ ನೀವು ನಿಮ್ಮ ಸಿನ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿ ಬರ್ಬೋದು. ಸೊ ಅವಾಗೆಲ್ಲ ಮಾಡೆಲ್ಗಳ ಸ್ಕೇಲ್ನಲ್ಲಿ ಯಾವುದೇ ಪ್ರಾಬ್ಲಮ್ ಆಗದೆ ಸೊ ವರ್ಕ್ ಸ್ಮೂತ್ ಆಗಿ ಹೋಗುತ್ತೆ. ಆ ರೀಸನ್ನಿಂದ ಕೂಡ ರಿಯಲ್ ವರ್ಲ್ಡ್ ಸ್ಕೇಲನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಇವಾಗ ಈ ನಮ್ಮ ಸೀನ್ ರಿಯಲ್ ವರ್ಲ್ಡ್ ಸ್ಕೇಲ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡೋಣ. ಸೊ ಅದನ್ನ ಚೆಕ್ ಮಾಡಬೇಕು ಅಂದರೆ ಸೊ ನಾವು ಈ ವಾಲ್ ಎಷ್ಟು ಉದ್ದ ಇದೆ, ಎಷ್ಟು ಎತ್ತರ ಇದೆ ಅಂತ ಡಿಸ್ಟೆನ್ಸ್ ಮೆಜರ್ ಮಾಡೋಣ. ಸೊ ಇದಕ್ಕೆ ನಮಗೆ ಮೊದಲನೇದಾಗಿ ಡಿಸ್ಟೆನ್ಸ್ ಟೂಲ್ ಬೇಕು. ಓಕೆ, ಸೊ ಡಿಸ್ಟೆನ್ಸ್ ಟೂಲ್ ನಿಮಗೆ ಇಲ್ಲಿ ಕ್ರಿಯೇಟ್ನಲ್ಲಿ ಮೆಜರ್ ಟೂಲ್ಸ್ ಡಿಸ್ಟೆನ್ಸ್ ಟೂಲ್ ಇಲ್ಲಿ ಸಿಗುತ್ತೆ. ಸೊ ಈ ಡಿಸ್ಟೆನ್ಸ್ ಟೂಲ್ ಯೂಸ್ ಮಾಡಿ ಮೊದಲು ಇದನ್ನು ಅಳತೆ ಮಾಡೋಣ. ಓಕೆ, ಸೊ ಡಿಸ್ಟೆನ್ಸ್ ಟೂಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಡಿಸ್ಟೆನ್ಸ್ ಟೂಲ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಸೊ ಇದನ್ನು ಮೆಜರ್ ಮಾಡಬೇಕು ಅಂದರೆ ನೀವು ಜಸ್ಟ್ ಈ ವಾಲಿನ ಈ 2 ಕಾರ್ನರ್ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಟೆನ್ಸ್ ಮೆಜರ್ ಮಾಡುತ್ತೆ. ಸೊ ಎಕ್ಸಾಕ್ಟಾಗಿ ಆ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ನೀವು ಸ್ನ್ಯಾಪ್ ಟೂಲ್ ಯೂಸ್ ಮಾಡಬೇಕಾಗುತ್ತೆ. ಸ್ನ್ಯಾಪ್ ಟು ಪಾಯಿಂಟ್ ಯೂಸ್ ಮಾಡಿ. ವಿ ಪ್ರೆಸ್ ಮಾಡಿದ್ರೆ ನೋಡಿದ್ವಿ ಅಲ್ವಾ, ಸ್ನ್ಯಾಪಿಂಗ್ ಟೂಲ್ಸಲ್ಲಿ ವಿ ಪ್ರೆಸ್ ಮಾಡಿದರೆ ಸ್ನ್ಯಾಪ್ ಟು ಪಾಯಿಂಟ್ ಆಕ್ಟಿವೇಟ್ ಆಗಿರುತ್ತೆ. ಸೊ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಅಷ್ಟೇ, ಎಂಟರ್ ಪ್ರೆಸ್ ಮಾಡಿ. ಸೊ ಡಿಸ್ಟೆನ್ಸ್ ಟೂಲ್ ಮೆಜರ್ ಆಗುತ್ತೆ. ಡಿಸ್ಟೆನ್ಸ್ ಈ ವಾಲಿನ ಡಿಸ್ಟೆನ್ಸ್ ಕೊಡ್ತಾ ಇದೆ 12.08 ಅಂತ ಹೇಳ್ತಾ ಇದೆ. ಸೊ ನೀವೊಂದು ಡಿಸ್ಟೆನ್ಸ್ ಟೂಲನ್ನು ಯೂಸ್ ಮಾಡಿದಾಗ ಸೊ ಏನಾಗುತ್ತೆ ಅಂದರೆ 2 ಲೊಕೇಟರ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ನೀವು ನೋಡ್ಬೋದು, ಇಲ್ಲೊಂದು ಲೊಕೇಟರ್ ಕ್ರಿಯೇಟ್ ಆಗಿದೆ ಮತ್ತು ಇಲ್ಲೊಂದು ಲೊಕೇಟರ್ ಕ್ರಿಯೇಟ್ ಆಗಿದೆ.
ಸೊ ಲೊಕೇಟರ್ ಅನ್ನೋದು ಒಂದು ನಲ್ ಆಬ್ಜೆಕ್ಟ್ ಇದ್ದ ಹಾಗೆ. ಸೊ ಅದು ರೆಂಡರ್ನಲ್ಲಿ ಬರೋದಿಲ್ಲ, ಜಸ್ಟ್ ಹೆಲ್ಪಿಂಗ್ ಆಬ್ಜೆಕ್ಟ್ ಅದಷ್ಟೇ. ಓಕೆ, ರೆಂಡರ್ನಲ್ಲಿ ಬರೋದಿಲ್ಲ, ಆಮೇಲೆ ಅದನ್ನು ಡಿಲೀಟ್ ಮಾಡ್ಕೋಬೋದು ನಾವು. ಆಮೇಲೆ ಒಂದು ಡಿಸ್ಟೆನ್ಸ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ, ಅದು ಆಕ್ಚುಲಿ ನಿಮ್ಮ ಆಬ್ಜೆಕ್ಟಿನ ಡಿಸ್ಟೆನ್ಸ್ನ ಹೇಳ್ತಾ ಇರುತ್ತೆ. ಓಕೆ, ಇದೇನು ಹೇಳ್ತಾ ಇದೆ, 12.08 ಹೇಳ್ತಾ ಇದೆ. ಏನಿದು 12.08 ಸೆಂಟಿಮೀಟರ್ ಅಥವಾ ಏನು? ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಸೆಟ್ಟಿಂಗ್ಸ್ನಲ್ಲಿ ವರ್ಕಿಂಗ್ ಯೂನಿಟ್ಸ್ ಏನಿದೆ ಸೆಂಟಿಮೀಟರ್ ಇದೆ, ಅಂದರೆ ಇದು ಕೂಡ 12 ಸೆಂಟಿಮೀಟರ್ ಅಂತ ಅರ್ಥ. ಅಂದರೆ ನಮ್ಮ ವಾಲ್ ಎಷ್ಟಿದೆ, 12 ಸೆಂಟಿಮೀಟರ್ ಇದೆ. ಅಂದರೆ ಇದು ರಿಯಲ್ ವರ್ಲ್ಡ್ ಸ್ಕೇಲ್ನಲ್ಲಿ ಖಂಡಿತ ಇಲ್ಲ, ತುಂಬ ಮಿನಿಯೇಚರ್ ಆಬ್ಜೆಕ್ಟ್, ಇದು ತುಂಬ ಸಣ್ಣದಾಗಿದೆ. ಸೊ ನಾನು ಗೂಗಲ್ನಲ್ಲಿ ಆಲ್ರೆಡಿ ಇಲ್ಲಿ ನೋಡಿದ್ದೆ, 10 ಫೀಟ್ ಅಂದರೆ ಒಂದು ವಾಲ್ ನಮಗೆ ಆ್ಯಕ್ಚುಲಿ ಎಷ್ಟಿರಬೇಕು, 10 ಫೀಟ್ ಇರಬೇಕಾಗುತ್ತೆ ಅಲ್ವಾ. ಸೊ ರಿಯಲ್ ವರ್ಲ್ಡ್ ಸ್ಕೇಲ್ ಅಂದರೆ, ಸೊ 10 ಫೀಟ್ ಇರಬೇಕು ಅಂದರೆ ಸೆಂಟಿಮೀಟರ್ನಲ್ಲಿ ಇದು 3.4.8 ಸೆಂಟಿಮೀಟರ್ ಇರಬೇಕು. ಸೊ ಇಷ್ಟಿದ್ದಾಗ ಅದು ಆ್ಯಕ್ಚುಲಿ ರಿಯಲ್ ವರ್ಲ್ಡ್ ಸ್ಕೇಲ್ನಲ್ಲಿ ಇದೆ ಅಂತ ಆಯಿತು. ಸೊ ಹಾಗಾದರೆ ಏನು ಮಾಡಬೇಕು, ಇದನ್ನು ಸ್ಕೇಲ್ ಅಪ್ ಮಾಡಬೇಕು, ನಾವು ಸ್ಕೇಲ್ ಸೈಜ್ ಜಾಸ್ತಿ ಮಾಡಬೇಕು. ಆದರೆ ಒಂದು ಇಲ್ಲಿ ಪ್ರಾಬ್ಲಮ್ ಏನಂದರೆ, ನೀವು ಸುಮ್ಮನೆ ವಾಲನ್ನು ಸೆಲೆಕ್ಟ್ ಮಾಡಿ, ಅಂದರೆ ನೀವು ಯಾವ ಆಬ್ಜೆಕ್ಟನ್ನು ಮೆಜರ್ ಮಾಡಿದ್ದೀರಾ ಡಿಸ್ಟೆನ್ಸ್ ಟೂನಲ್ಲಿ, ಆ ಆಬ್ಜೆಕ್ಟನ್ನು ನೀವು ಸುಮ್ಮನೆ ಡೈರೆಕ್ಟಾಗಿ ಸ್ಕೇಲ್ ಮಾಡಿದರೆ, ಸ್ಕೇಲ್ ಮಾಡಿದ ನಂತರ ಮತ್ತೆ ಮೆಜರ್ ಮಾಡಬೇಕಾಗತ್ತೆ, ಮತ್ತೆ ಡಿಸ್ಟೆನ್ಸ್ ಟೂಲ್ ತೊಗೊಂಡ್ಬಿಟ್ಟು ಮತ್ತೆ ಮೆಜರ್ ಮಾಡಬೇಕಾಗತ್ತೆ. ಸೊ ಈ ಡಿಸ್ಟೆನ್ಸ್ ಟೂಲ್ ಆಲ್ರೆಡಿ ಏನು ಮೆಜರ್ ಮಾಡಿದ್ದೀರಾ ಇದರಲ್ಲಿ ಏನೇ ಚೇಂಜಸ್ ಆಗೋದಿಲ್ಲ. ಅವಾಗ ನೀವೇನು ಮಾಡಬೇಕಂದ್ರೆ, ಸೊ ಈ ವಾಲ್ ಏನಿದೆ ಇದನ್ನು ಒಂದು ಗ್ರೂಪ್ ಮಾಡ್ಕೊಳ್ಳಿ. ಓಕೆ, ನಾನು ಆಲ್ರೆಡಿ ಗ್ರೂಪ್ ಮಾಡಿಟ್ಟಿದ್ದೀನಿ ನೋಡಿ. ಸೊ ಗ್ರೂಪ್ 3 ಅಂತ, ಇದು ಆಲ್ರೆಡಿ ಒಂದು ಗ್ರೂಪಲ್ಲಿದೆ. ಓಕೆ, ಸೊ ಈ ಥರ ಒಂದು ಗ್ರೂಪ್ ಮಾಡ್ಕೊಂಬಿಟ್ಟು ಆಮೇಲೆ ಈ ಡಿಸ್ಟೆನ್ಸ್ ಟೂಲಿನ ಆಬ್ಜೆಕ್ಟ್ಗಳೇನಿದೆ, ಈ 3 ಆಬ್ಜೆಕ್ಟ್ಗಳು, 2 ಲೊಕೇಟರು ಮತ್ತು ಆ ಡಿಸ್ಟೆನ್ಸ್ ಡೈಮೆನ್ಷನ್ ಆಬ್ಜೆಕ್ಟ್, ಅದಷ್ಟನ್ನು ಕೂಡ ಮಿಡಲ್ ಮೌಸ್ ಕ್ಲಿಕ್ ಇದು ಯೂಸ್ ಮಾಡಿ ಇದರ ಔಟ್ಲೈನರಲ್ಲಿ ಅದೇ ಗ್ರೂಪಲ್ಲಿ ಹಾಕಿ. ಸೊ ನಿಮ್ಮ ಆಬ್ಜೆಕ್ಟ್ ಯಾವ ಗ್ರೂಪಲ್ಲಿದೆ ಅದೇ ಗ್ರೂಪಲ್ಲಿ ಈ 3 ಆಬ್ಜೆಕ್ಟ್ಗಳನ್ನು ಕೂಡ ಹಾಕಿ. ಜೊತೆಗೆ ನಮಗೆ ಇವಾಗ ಈ ಬಾಗಿಲು ಇದು ಕೂಡ ಸ್ಕೇಲ್ ಆಗಬೇಕಲ್ವಾ. ಸೊ ಹಾಗಾಗಿ ಈ ಡೋರ್ ಗ್ರೂಪ್ ಏನಿದೆ ಅದನ್ನು ಕೂಡ ಮಿಡಲ್ ಮೌಸ್ ಕ್ಲಿಕ್ ಯೂಸ್ ಮಾಡಿ ಈ ಥರ ಈ ಗ್ರೂಪ್ ಒಳಗಡೆ ಹಾಕಿ, ಅದು ಕೂಡ ಈ ಗ್ರೂಪ್ ಒಳಗಡೆ ಬಂದಿದೆ. ಅದೇ ಥರ ಮ್ಯಾನ್, ಸೊ ಈ ಮ್ಯಾನ್ ಆಬ್ಜೆಕ್ಟ್ ಏನಿದೆ, ಸೊ ಈ ಮೆಷಿನ್ ಕೂಡ ಇದೇ ಗ್ರೂಪಲ್ಲಿ ಹಾಕಿ. ಸೊ ಮಿಡಲ್ ಮೌಸ್ ಕ್ಲಿಕ್ ಯೂಸ್ ಮಾಡಿ ತೊಗೊಂಡು ಬಂದುಬಿಟ್ಟು ಈ ಗ್ರೂಪ್ ಮೇಲೆ ಬಿಡಬೇಕು, ಆವಾಗ ಅದು ಆ ಗ್ರೂಪ್ ಒಳಗಡೆ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಈ ಪ್ಲೇನ್ ಏನಿದೆ ಇದನ್ನು ಹಾಕ್ಬೇಡ, ಬೆಟರ್ ಇದನ್ನು ಇದರಲ್ಲಿ ಹಾಕಬೇಡಿ, ಗ್ರೌಂಡ್ ಪ್ಲೇನ್ ಇದು. ಬಟ್ ಈ ಹಾರ್ಸ್ ಏನಿದೆ ಇದು ಆ್ಯಕ್ಚುಲಿ ರಿಗ್, ಇದು ರಿಗ್ ಆಗಿರುವಂಥ ಆಬ್ಜೆಕ್ಟ್. ಹಾಗಾಗಿ ಇದನ್ನು ಆ ಥರ ಸ್ಕೇಲ್ ಮಾಡೋಕ್ಕೋದ್ರೆ ಅದು ಸರಿಯಾಗಿ ವರ್ಕ್ ಆಗೋಲ್ಲ. ಹಾಗಾಗಿ ಅದನ್ನು ಸಪ್ರೇಟಾಗಿ ಆಮೇಲೆ ಸ್ಕೇಲ್ ಮಾಡೋಣ. ಸೊ ಅದನ್ನು ಬಿಟ್ಬಿಡಿ. ಸೊ ಇವಾಗ ಈ ಗ್ರೂಪನ್ನು ಡೈರೆಕ್ಟಾಗಿ ಸ್ಕೇಲ್ ಮಾಡಿ. ಈ ಥರ ಸ್ಕೇಲ್ ಮಾಡಿದಾಗ ನೋಡಿ ಈ ಡಿಸ್ಟೆನ್ಸ್ ಟೂಲ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಸೊ ನೀವು ಪದೇ ಪದೇ ಆಬ್ಜೆಕ್ಟ್ನ ಸ್ಕೇಲ್ ಅಪ್ ಮಾಡೋದು ಮತ್ತು ಡಿಸ್ಟೆನ್ಸ್ ಟೂಲ್ ಯೂಸ್ ಮಾಡಿ ಮೆಜರ್ ಮಾಡೋದು ತಪ್ಪತ್ತೆ. ಸೊ ಇವಾಗ ಸೆಂಟಿಮೀಟರ್ ಎಷ್ಟು ಬರಬೇಕು, 304.8 ಬರಬೇಕು. ಸೊ ಸ್ಕೇಲ್ ಟೂಲ್ ಯೂಸ್ ಮಾಡಿ ಇದನ್ನು ಮಿಡಲ್ ಮೌಸ್ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. 304.8. ಓಕೆ, ಸೊ ಇದು ಇವಾಗ ರಿಯಲ್ ವರ್ಲ್ಡ್ ಸ್ಕೇಲ್ನಲ್ಲಿ ಇದೆ. ಈಗ ಇದು ನಿಜವಾದ ಸೈಜ್ನಲ್ಲಿ ಇದೆ. ಬಟ್ ನಮ್ಮ ಕುದುರೆಯಲ್ಲಿ ಹೋಯಿತು, 4 ಪ್ರೆಸ್ ಮಾಡಿ, ಇಲ್ಲಿದೆ ನೋಡಿ. ಸೊ ಇಲ್ಲಿ ಬಂದುಬಿಟ್ಟಿದೆ. ಸೊ ಇದನ್ನು ಕೂಡ ಸ್ಕೇಲ್ ಮಾಡೋಣ. ಸೊ ಇಲ್ಲಿ ಶೋ ಅಂತ ಇರುತ್ತಲ್ಲ, ಇಲ್ಲಿ ಶೋ ಅಂತ ಇದೆಯಲ್ಲ, ಇಲ್ಲಿ ನರ್ವ್ಸ್ ಕರ್ವ್ಸ್ ಇದನ್ನು ಆಫ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಅದನ್ನು ಯೂಸ್ ಮಾಡಿ ನಾವು ಇದನ್ನು ಸ್ಕೇಲ್ ಮಾಡಬೇಕಾಗತ್ತೆ. ಸೊ ಮುಂದೆ ನೀವು ರಿಗ್ ಕಂಟ್ರೋಲ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. 5 ಪ್ರೆಸ್ ಮಾಡಿ ಮತ್ತು ಶೇಡೆಡ್ ಮೋಡಿಗೆ ಬರುತ್ತೆ. ಸೊ ಇದರಲ್ಲಿ ಇಲ್ಲಿ ಗ್ಲೋಬಲ್ ಸ್ಕೇಲ್ ಅಂತ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿ ಇದನ್ನು ಸ್ಕೇಲ್ ಮಾಡಬೇಕಾಗತ್ತೆ. ನಾರ್ಮಲಾಗಿ ನೀವು ಡೈರೆಕ್ಟಾಗಿ ಸುಮ್ಮನೆ ಮೆಶ್ ಸೆಲೆಕ್ಟ್ ಮಾಡಿ ಸ್ಕೇಲ್ ಮಾಡೋಕ್ಕಾಗೋದಿಲ್ಲ. ರಿಗ್ ಒಂದ್ಸಲ ಆದಮೇಲೆ ಓಕೆ. ಸೊ ಮತ್ತೆ ಇಲ್ಲಿ ಶೋನಲ್ಲಿ ನರ್ವ್ಸ್ ಆಫ್ ಮಾಡಿ. ಸೊ ಈ ಶೋ ಅನ್ನೋದು ಆ್ಯಕ್ಚುಲಿ ನಮ್ಮ ಮಾಯಾದಲ್ಲಿ ವ್ಯೂ ಪೋರ್ಟ್ನಲ್ಲಿ ಯಾವೆಲ್ಲ ಆಬ್ಜೆಕ್ಟ್ ಕಾಣಿಸ್ಬೇಕು, ಯಾವ ಆಬ್ಜೆಕ್ಟ್ ಕಾಣಿಸ್ಬಾರ್ದು ಅಂತ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಓಕೆ, ಸೊ ನೀವು ಮಾಡಲಿಂಗ್ ಮಾಡ್ತಾ ಇರ್ತೀರಾ, ಬಟ್ ನಿಮ್ಮ ಸೀನಲ್ಲಿ ಆಲ್ರೆಡಿ ಕ್ಯಾಮ್ರಾ, ಲೈಟ್, ಅದು ಇದು ರಿಗ್ ಏನೇನೋ ಕ್ರಿಯೇಟ್ ಮಾಡಿಬಿಟ್ಟಿರ್ತೀರಾ. ಬಟ್ ನೀವು ಜಸ್ಟ್ ಮಾಡಲಿಂಗ್ ಮಾತ್ರ ಮಾಡ್ತಾ ಇರ್ತೀರಾ, ಏನೋ ವರ್ಕ್ ಇದೆ ಅಂತ ಇದ್ದಾಗ ಸೊ ನೀವು ನನ್ನಂತ ಎಲ್ಲ ಆಫ್ ಮಾಡಿ, ಸೊ ಜಸ್ಟ್ ಪಾಲಿಗಾನ್ಸ್ ಮಾತ್ರ ಆನ್ ಮಾಡಿ ಇಟ್ಕೊಂಡ್ರೆ ಆಗ ಅದು ಮಾತ್ರ ಕಾಣುತ್ತೆ ನೋಡಿ. ನಮ್ಮ ಡಿಸ್ಟೆನ್ಸ್ ಟೂಲ್ ಕೂಡ ಕಾಣಿಸ್ತಾ ಇಲ್ಲ, ಯಾಕಂದರೆ ನಾನು ಇಲ್ಲಿ ಡಿಸ್ಟೆನ್ಸ್ ಟೂಲ್ ಆಫ್ ಮಾಡಿದ್ದೀನಿ. ಡಿಸ್ಟೆನ್ಸ್ ಟೂಲ್ ಕಾಣಬೇಕು ಅಂದರೆ ಸೊ ಒಂದು ಲೊಕೇಟರ್ಸ್ ಬೇಕು, 2 ಲೊಕೇಟರ್ಸ್ ಕಾಣಿಸ್ತಾ ಇದೆ, ಮತ್ತೊಂದು ಬಹುಶಃ ಡೈಮೆನ್ಷನ್ಸ್, ರೈಟ್, ಡೈಮೆನ್ಷನ್ಸ್ ಇದು ಕಾಣಿಸ್ಬೇಕು. ಇವೆರಡು ಆನ್ ಇದ್ದರೆ ಸಾಕು. ಸೊ ಈಗ ಇದು ನಿಜವಾದ ಸ್ಕೇಲ್ನಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ಈ ಥರ ನೀವು ಡಿಸ್ಟೆನ್ಸ್ ಟೂಲನ್ನು ಯೂಸ್ ಮಾಡ್ಬೋದು.